ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಅಂದರೆ, ಇವತ್ತು ಗುರುವಾರದ್ದು ಮತ್ತು ಶುಕ್ರವಾರದ್ದು ಬ್ಲಾಗ್ ಆಗಿರುತ್ತೆ. ಇದು ಗುರುವಾರ ಸಂಜೆ ನನ್ನ ಸಿಸ್ಟರ್ಗೆ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ನಾವು ಶೋರೂಮ್ಗೆ ಕೂಡ ಹೋಗಿದ್ವಿ. ಶೋರೂಮ್ಗೆ ಕೂಡ ಹೋಗಿ ವಾಷಿಂಗ್ ಮಿಷಿನ್ನ ತೊಗೊಂಡು ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಶುಕ್ರವಾರ ವೈಕುಂಠ ಏಕಾದಶಿ ಇರೋದ್ರಿಂದ ರಾತ್ರಿಯೇ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಅಂತ ರಾತ್ರಿಯೇ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸ್ಕೊಂಡು ನೈವೇದ್ಯನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಫಸ್ಟು ನೈವೇದ್ಯಕ್ಕೆ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ. ಇವತ್ತು ಏನು ಮಾಡ್ಕೋತಾ ಇದ್ದೀನಿ ಸ್ವೀಟ್ ಅಂದರೆ, ನಾನಿಲ್ಲಿ ಇವತ್ತು ಸಬ್ಬಕ್ಕಿ ಕಸ್ಟರ್ಡ್ನ ಮಾಡ್ಕೊಂಡಿದ್ದೆ. ಸಬ್ಬಕ್ಕಿ ದೇಹಕ್ಕೆ ತುಂಬಾ ಒಳ್ಳೆಯದು. ಸಬ್ಬಕ್ಕಿ ಕಸ್ಟರ್ಡ್ನ ಮಾಡಿಕೊಂಡು ಅದನ್ನೇ ನೈವೇದ್ಯಕ್ಕೆ ಅಂತ ಇಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡೆ. ನಾವು ವೈಕುಂಠ ಏಕಾದಶಿ ದಿವಸ ಏನು ಉಪವಾಸ ಎಲ್ಲ ಇರೋಲ್ಲ, ಹಾಗಾಗಿ ಪೂಜೆನ ಮುಗಿಸ್ಕೊಂಡು ನಂತರ ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ವಾಂಗಿಬಾತನ್ನ ಮಾಡ್ಕೋತಾ ಇದ್ದೆ. ಕುಕ್ಕರಲ್ಲಿ ವಾಂಗಿಬಾತನ್ನ ಮಾಡ್ಕೊಂಡಿದ್ದೆ. ಈ ರೆಸಿಪಿನೂ ಕೂಡ ನಾನು ಎರಡೂ ರೆಸಿಪಿನ ನಾನು ಲಾಂಗ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಟಿಫನ್ನ ಮಾಡಿಕೊಂಡು ನಾನು ಶಾಪಿಗೆ ಕೂಡ ಹೊರಟೆ. ಶಾಪಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತಲ್ಲ, ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ಕೋಬೇಕಾಗಿತ್ತು. ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸನ ಇವಾಗ ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಬೇಕು ಬ್ಲೌಸ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ರೆ ನಮ್ಮಮ್ಮ ಬಂದು ಸ್ಟಿಚಿಂಗ್ನ ಮಾಡ್ತಾರೆ. ಸೊ ಸ್ವಲ್ಪ ಸಂಜೆನೂ ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗ ಇವತ್ತು ಕೆಲಸನ ಮಧ್ಯಾಹ್ನನೇ ಮುಗಿಸ್ಕೋತಾ ಇದ್ದೀನಿ. ಸೊ ನಮ್ಮಮ್ಮನೂ ಬಂದು ಸ್ಟಿಚಿಂಗ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ಸಂಜೆ ದೇವಸ್ಥಾನಕ್ಕೆ ಕೂಡ ಹೊರಟ್ವಿ. ದೇವಸ್ಥಾನದಲ್ಲಿ ಅಷ್ಟು ಜನ ಏನು ಇರಲಿಲ್ಲ, ಮಧ್ಯಾಹ್ನ ಹಂಗೆ ಸಂಜೆ ಹಂಗೆ ಹೋಗಿದ್ವಿ, ಹಾಗಾಗಿ ಜನ ಏನೂ ಇರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ನೋಡೋಕೆ ಎರಡು ಕಣ್ಣು ಸಾಲಲ್ಲ. ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ನನ್ನ ಲಾಂಗ್ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು, ಟೈಮ್ ಇತ್ತು ಅಂದರೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಡೈಲಿ ರೋಟೀನ್ ಈ ಥರ ಇತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.